ನೋಡಿ ಬೆಂಗಳೂರಿನಲ್ಲಿ ಎಂಥ ಘಟನೆ ನಡೆದಿದೆ ಅಂತ. ಮದುವೆ ಕೆಲಸಕ್ಕೆ ಅಂತ ಬಂದಿದ್ರು ಅವರೆಲ್ಲ ಈಗ ಬೀದಿಗೆ ಬಿದ್ದುಬಿಟ್ಟಿದ್ದಾರೆ. ಅಂತಹ ಒಂದು ಕಥೆ ಇದು. ಏನಾಯಿತು ಇಲ್ಲಿ ಅಂತಂದರೆ, ಕೆಲಸ ಕೊಡಿಸ್ತೀನಿ ಬಾ ಅಂತ ಹೇಳ್ಬಿಟ್ಟು ಮದುವೆ ಕೆಲಸಕ್ಕೆ ಅಂತ ಕರೆದು ಮೋಸ ಮಾಡಿಬಿಟ್ಟಿದ್ದಾರಂತೆ ಕಾಂಟ್ರಾಕ್ಟರ್. ಮದುವೆ ಬೇರೆ ಪ್ರಭಾವಿ ಕುಟುಂಬದ್ದು. ಇಂಥ ಪ್ರಭಾವಿ ಕುಟುಂಬದ ಮದುವೆಯಲ್ಲಿ ಕಾರ್ಮಿಕರಿಗೆ ವಂಚನೆ ಆಗ್ಬಿಡ್ತಾ ಅಂತ ಶನಿವಾರ ಭಾನುವಾರ ಅರಮನೆ ಮೈದಾನದಲ್ಲಿ ಮದುವೆ ನಡೀತಿದ್ದು. ಸೊ ಇದಕ್ಕೆ ತರಕಾರಿ ಕಟ್ ಮಾಡೋಕ್ಕೆ, ಪಾತ್ರೆ ತೊಳೆಯೋಕ್ಕೆ ಜನ ಬಂದಿದ್ರು. ಸುಗುಣ ಅನ್ನೋ ಮಹಿಳೆ ಕರೆಸ್ಕೊಂಡಿದ್ದಂತೆ ಅವ್ರನ್ನೆಲ್ಲರೂ. ಆದರೆ ಇಲ್ಲ, ಕೆಲಸ ಕೊಡಲಿಲ್ಲ, ದುಡ್ಡು ಇಲ್ಲ, ಕೆಲಸ ಇಲ್ಲ, ಏನೂ ಇಲ್ಲ. ಈಗ ಸುಗುಣ ಅನ್ನೋ ಮಹಿಳೆಯ ವಿರುದ್ಧ ಪೊಲೀಸ್ ಠಾಣೆಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ತಿರುಪತ್ತೂರಿನಿಂದ ಮದುವೆ ಕೆಲಸಕ್ಕೆ ಅಂತೇಳಿ 60 ಜನ ಬಂದಿದ್ರು. ಪಾಪ ಈಗ ಹೆಂಗೆ? ಒಬ್ಬೊಬ್ಬರಿಗೆ ದಿನಕ್ಕೆ 1250 ರೂಪಾಯಿ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಆಮೇಶ ಒಡ್ಡು ಕರ್ಕೊಂಡಿದ್ರು. ಇವರೇ ಮೋಸ ಮಾಡಿಬಿಟ್ರು ಅಂತ. ಕೆಲಸ ಕೊಟ್ಟಿದ್ದಾರಂತೆ, ಕೆಲಸ ಮುಗಿದ ಮೇಲೆ 700 ರೂಪಾಯಿ ಕೊಡ್ತೀವಿ ಅಂತ ಮೋಸ ಮಾಡಿಬಿಟ್ಟಿದ್ದಾರೆ ಅಂತ. ಸುಗುಣ ಮೋಸ ಮಾಡ್ತಾ ಇದ್ದಾರಂತ ಆರೋಪಿಸಿ ಠಾಣೆಗೆ ದೂರು ಕೊಟ್ಟಿದ್ದಾರೆ. 2 ದಿನಗಳಿಂದ ರಸ್ತೆ ಬದಿಯಲ್ಲೇ ವಾಸ ಮಾಡ್ತಾ ಇದ್ದಾರೆ ಜನ. ನಾವು ಹೋಗಲ್ಲ, ನಮಗೆ ನ್ಯಾಯ ಸಿಗಬೇಕು, ಅಲ್ಲಿ ತನಕ ನಾವು ಹೋಗಲ್ಲ ಅಂತ ಅವರು. ಸುಗುಣ ಮತ್ತು ಪೊಲೀಸರಿಂದ ನ್ಯಾಯ ಸಿಕ್ಕಿಲ್ಲ ಅಂತ ಗರಂ ಆಗ್ತಾ ಇದ್ದಾರೆ ಈಗ ಕಾರ್ಮಿಕರು. ನಮಗೆ ಹಣ ಕೊಡಿ ಅಂತ ಪಟ್ಟು ಹಿಡಿದು ಕೂತಿದ್ದಾರೆ ಜನ. ಈ ಬಗ್ಗೆ ಸದಾಶಿವನಗರ ಪೊಲೀಸ್ ಠಾಣೆಯಲ್ಲಿ NCR ದಾಖಲಾಗಿದೆ. ವಾಪಸ್ ಹೋಗದೇನೆ ರಸ್ತೆಯಲ್ಲೇ ವಾಸ್ತವ್ಯವನ್ನು ಹೂಡಿದ್ದಾರೆ. ನ್ಯಾಯಕ್ಕಾಗಿ ಅಳಲು ತೋಡ್ಕೊಳ್ತಾ ಇದ್ದಾರೆ. ಯಾಕೆ ಪೊಲೀಸರಿಂದ ಯಾಕೆ ನ್ಯಾಯ ಸಿಕ್ಕಲಿಲ್ಲ ಅಂತ ನೋಡಿ. ಕಂಪ್ಲೇಂಟ್ ಬೇರೆ ದಾಖಲಾಗಿದೆ ಆಲ್ರೆಡಿ. ಆಮೇಲೆ ನೋಡಿ, ಎಲ್ಲಿಂದ ತಿರುಪತ್ತೂರಿನಿಂದ ಕರೆಸ್ಕೊಂಡಿದ್ದಾರೆ ಕೆಲಸ ಮಾಡೋಕ್ಕೆ ಅಂತೇಳಿ 60 ಜನ. 60 ಜನಕ್ಕೆ ದಿನಕ್ಕೆ ಒಬ್ಬರಿಗೆ 1250 ರೂಪಾಯಿ ಕೊಡ್ತೀನಿ ಅಂದರೆ 2 ದಿನ, ಸಾಟರ್ಡೆ ಮತ್ತು ಸಂಡೇ 2 ದಿನ ಮದುವೆ ಇರುತ್ತೆ. ತರಕಾರಿ ಕಟ್ ಮಾಡೋದಿರುತ್ತೆ, ಕೆಲಸ ಪಾತ್ರೆ ತೊಳೆಯೋದಿರುತ್ತೆ. ಬನ್ನಿ, ನೀವು ಒಂದು 60 ಜನ ಕರ್ಕೊಂಡು ಬನ್ನಿ ಅಂತ ಅಂದ್ಬಿಟ್ಟು 1250 ರೂಪಾಯಿ ಕೊಡ್ತೀನಿ ಅಂತ ಅಂದ್ಬಿಟ್ಟು ಕೆಲಸ ಆದಮೇಲೆ ಮುಗಿಸ್ಕೊಂಡು ಸಂಜೆ 700 ರೂಪಾಯಿ ಕೊಡ್ತಾರೆ. ಹೆಂಗೆ? ಮಾತಾಡಿದ್ದೊಂದು ಕೊಟ್ಟಿರೋದು ಇನ್ನೊಂದು ಅಂತಂದರೆ ಕೊಡೋದು ಇಷ್ಟೇ ಅಂತ ಹೇಳ್ಬಿಟ್ಟಿದ್ದಾರಂತೆ. ಇದಕ್ಕೆ ಪೊಲೀಸ್ ಠಾಣೆ ಮೆಟ್ಟಿಲೇ ಇರಿದ್ರೆ ಪೊಲೀಸ್ ಕಡೆಯಿಂದಲೂ ಕೂಡ ಸಿಕ್ಕಿಲ್ಲ. ಸೊ ಏನಾಯಿತು ಕಂಪ್ಲೇಂಟ್ ಕೊಟ್ಟ ಮೇಲೆ? ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ವೀರೇಶ್ ಫೋನ್ ಸಂಪರ್ಕದಲ್ಲಿ. ವೀರೇಶ್, ಈಗ ಕಂಪ್ಲೇಂಟ್ ಕೂಡ ಆಯಿತು, ಆದರೆ ಪೊಲೀಸರಿಂದ ಯಾಕೆ ನ್ಯಾಯ ಸಿಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಇವರು. ಯಾಕೆ ಪ್ರಭಾವಕ್ಕೇನಾದರೂ ಒಳಗಾಗಿದ್ದಾರಾ? ಏನಾದರೂ ಈ ರೀತಿಯಾದಂಥ ಅನುಮಾನ ಸಹಜವಾಗಿ ಉದ್ಭವಿಸುತ್ತೆ. ಖಂಡಿತ. ಮದುವೆ ಸೀಸನ್ ಆಗಿದ್ದರಿಂದ ಏನೋ ಬೇರೆ ಬೇರೆ ಕಡೆಯಿಂದ ಏನೋ ಒಂದು ಕಾರ್ಮಿಕರನ್ನು ಕರೆಸಿ ಕೆಲಸ ಮಾಡುವಂತದ್ದು ಆಗಿರಬಹುದು. ಅಂದ್ರೆ ಮದುವೆ ಕೆಲಸಕ್ಕೆ ಅಂತ ಈಗಾಗಲೇ ಬೀದಿಗೆ ಇಲ್ಲಿ ನಿಂತು ಓಕೆ ವೀರೇಶ್, ಆಡಿಯೋ ಸಮಸ್ಯೆ ಇದೆ ನಿಮ್ಮ ಹತ್ರ, ನಾನು ಮತ್ತೆ ಮಾತಾಡ್ತೀನಿ. ಥ್ಯಾಂಕ್ ಯು ಡೀಟೇಲ್ಸ್ಗಾಗಿ. ಬಟ್ ಓವರಾಲ್ ಆಗಿ ನೋಡಿ, 2 ದಿನದಿಂದ ರಸ್ತೆಲೇ ಇದ್ದಾರೆ ಅವರು, ವಾಸ ಮಾಡ್ತಾ ಇದ್ದಾರೆ. ನಿದ್ದೆ ಅಲ್ಲೇ, ಊಟ ತಿಂಡಿಗೆ ಪರದಾಡ್ತಾ ಇದ್ದಾರೆ. ಮಾತಾಡಿದ್ದು ಒಂದು ರೇಟು, ಕೊಟ್ಟಿರೋದು ಒಂದು ರೇಟು. ಈ ದೊಡ್ಡವ್ರ ಮದುವೆಲಿ ಹಿಂಗೆ ನಾವು ಮೋಸ ಮಾಡೋದು ನೀವೆಲ್ಲ ಸೇರ್ಕೊಂಡು ಅಂಥೇಳಿ ಈಗ ಆರೋಪ ಮಾಡ್ತಾ ಇದ್ದಾರೆ, ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಬಟ್ ಪೊಲೀಸರು ಆ್ಯಕ್ಷನ್ ತಗೊಂತಿಲ್ಲ ಅಂತಿದ್ದಾರೆ. ನೋಡೋಣ ಏನು ಮಾಡ್ತಾರೆ ಪೊಲೀಸರು, ಅದೇನಾದ್ರು ಪ್ರಭಾವಕ್ಕೇನಾದರೂ ಒಳಗಾಗಿದ್ದಾರಾ ಅಂತ.